ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳಿಗೆ ಬಣ್ಣ ಹಚ್ಚುವ ಬಣ್ಣದರ್ಪಣೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ. ಧಾರವಾಡ ಲೋಕಸಭಾ ಕ್ಷೇತ್ರದ 1100 ಶಾಲೆಗಳಿಗೆ ಬಣ್ಣ ಹಚ್ಚಲು ಯೋಜನೆ ರೂಪಿಸಲಾಗಿದ್ದು, ಇದಕ್ಕಾಗಿ ಸುಮಾರು 60 ಕೋಟಿ ಹಣ ವ್ಯಯವಾಗಲಿದೆ. ಇಂದು ಹುಬ್ಬಳ್ಳಿ ತಾಲೂಕಿನ ಚಬ್ಬಿ ಗ್ರಾಮದ ನೂತನ ಸರ್ಕಾರಿ ಪ್ರೌಢಶಾಲೆಯ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿ ಮಾತನಾಡಿರುವಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸುಮಾರು 400 ಶಾಲೆಗಳನ್ನು ಸಿಎಸ್ಆರ್ ಅನುದಾನದಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ತಿಳಿಸಿದರು. ಕಟ್ಟಡ ನಿರ್ಮಾಣವಲ್ಲದೆ 31,600 ಡೆಸ್ಕ್ಗಳನ್ನು ವಿತರಿಸಲಾಗಿದೆ. 106 ಅಂಗನವಾಡಿ, ಶೌಚಾಲಯ, ಭೋಜನಾಲಯಗಳನ್ನು ಕಟ್ಟಿಸಲಾಗಿದೆ. 200ಕ್ಕೂ ಹೆಚ್ಚು ಸ್ಮಾರ್ಟ್ ಕ್ಲಾಸ್ ತೆರೆಯಲಾಗಿದೆ ಅಂತ ಸಚಿವರು ತಿಳಿಸಿದರು. ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಮಾತನಾಡಿ, ಹೆತ್ತ ತಂದೆ ತಾಯಿಯನ್ನು ಮೊದಲು ಗೌರವಿಸಬೇಕು. ಗ್ರಾಮದ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಬೇಕಾಗುತ್ತದೆ. ದೇಶದ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಅಂತ ತಿಳಿಸಿದರು. ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣ ಇಲಾಖೆ ಸಚಿವರಾದ ಮಧು ಬಂಗಾರಪ್ಪ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಸುಮಾರು 40 ವರ್ಷದ ಬಳಿಕ ಚಬ್ಬಿ ಗ್ರಾಮದಲ್ಲಿ ಪ್ರೌಢಶಾಲೆ ನಿರ್ಮಾಣ ಮಾಡಲಾಗಿದೆ. ವಿಶೇಷ ಕಾಳಜಿ ಮೂಲಕ ಗ್ರಾಮಕ್ಕೆ ಪ್ರೌಢಶಾಲೆ ಬಂದಿದೆ. ದೇವಸ್ಥಾನದ ಗಂಟೆಗಿಂತ ಶಾಲೆಯ ಗಂಟೆಗಳು ಜಾಸ್ತಿ ಶಬ್ದ ಮಾಡಬೇಕು. ರಾಜ್ಯದಲ್ಲಿ ಶಿಕ್ಷಕರು, ಶಾಲಾ ಕಟ್ಟಡಗಳ ಕೊರತೆ ಇದೆ. ಪ್ರಸಕ್ತ ಸಾಲಿನಲ್ಲಿ 3,000 ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಕೆಪಿಎಸ್ ಶಾಲೆ ಮೂಲಕ ಮಕ್ಕಳು 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಒಂದೇ ಶಾಲೆಯಲ್ಲಿ ಅಧ್ಯಯನ ಮಾಡಬಹುದು. ರಾಜ್ಯದ 6,500 ಗ್ರಾಮ ಪಂಚಾಯಿತಿಗಳಿಗೆ ಒಂದು ಕೆಪಿಎಸ್ ಶಾಲೆ ಸ್ಥಾಪನೆ ಆಗಬೇಕು. 4,000 ಶಾಲೆಗಳಿಗೆ ದ್ವಿಭಾಷೆ ಅಳವಡಿಸಲಾಗುತ್ತಿದೆ. 5,000 ಎಲ್ಕೆಜಿ, ಯುಕೆಜಿ ಶಾಲೆ ತೆರೆಯಲಾಗುವುದು. 25,000 ಮಕ್ಕಳಿಗೆ ಉಚಿತವಾಗಿ ನೀಟ್, ಜೆಇಇ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ಎಂದರು. ಬಹಳ ಸಂತೋಷ ಆಗ್ತದೆ. ಆದರೆ ಒಂದು ರೀತಿಯಲ್ಲಿ ಹಿರಿಯರಾಗಿರ್ತಕ್ಕಂಥ ಬೊಮ್ಮಾಯಿ ಸಾಹೇಬರು ಮತ್ತೆ ಅಶೋಕ್ ಅವರು ಮಾತಾಡಬೇಕಾದ್ರೆ, ಒಂದು ಶಾಲೆಗೆ 40 ವರ್ಷ ಕಾದು 2020 ನೀವು ಬಂದಾಗ ಇಲ್ಲಿ ಸ್ಯಾಂಕ್ಷನ್ ಮಾಡಿದ್ರು. ಆದ್ರೆ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇದನ್ನೆಲ್ಲ ಪ್ರೋಸೆಸ್ ಸ್ವಲ್ಪ ಸ್ಪೀಡ್ ಅಪ್ ಮಾಡಬೇಕಾಗ್ತದೆ. ಅದು ಎಲ್ಲೋ ಒಂದು ರೀತಿಯಲ್ಲಿ ಒಂದು ಅದೃಷ್ಟ. ಯಾಕಂದ್ರೆ ಅಜಿತ್ ಅವರು ಒಂದು ಜೈನ್ ಸಮಾಜದಲ್ಲಿ ಈ ರಾಜ್ಯದಲ್ಲಿ 2ನೇ ಒಂದು ಅತಿ ಹೆಚ್ಚಿನ 40 ವರ್ಷದಿಂದ ಅವ್ರ ತಂದೆಯವರು, ಬ್ರಾಹ್ಮಣರು, ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ಹಿರಿಯರು ಕೂಡ ಹೋರಾಟ ಮಾಡಿ 40 ವರ್ಷ ಆದಮೇಲೆ ಒಂದು ಪ್ರೌಢಶಾಲೆ ಬರ್ತಾ ಇದೆ ಅಂತ ಹೇಳಿದ್ರೆ, ನಾವು ಶಿಕ್ಷಣಕ್ಕೆ ಇಷ್ಟು ಒತ್ತನ್ನ ಗ್ರಾಮೀಣ ಭಾಗದಲ್ಲಿ ಕೊಡಬೇಕು ಅಂತಕ್ಕಂಥದ್ದನ್ನ ಸರ್ಕಾರಗಳು ನನಗನ್ಸುತ್ತೆ ನಮ್ಮಂತವ್ರನ್ನ ಗಮನಿಸತಕ್ಕಂಥದ್ದು ಬಹಳ ಮುಖ್ಯವಾಗಿ ಕಾಣುತ್ತೆ. ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಶಿಕ್ಷಣ ಸಚಿವ ಆದ್ಮೇಲೆ ಸಮಸ್ಯೆಗಳು ಹೆಚ್ಚಿದಾವೆ. ನಾನು ಯಾರಿಂದ ಯಾಕೆ ಅನ್ಕೊಳ್ಳೋದು, ಯಾಕಂದ್ರೆ ಹಿಂದಿನ ಸರ್ಕಾರಕ್ಕೆ ಎಲ್ಲಾ ಸರ್ಕಾರಗಳು ಕೂಡ ಸ್ಪರ್ಧೆಗಳು ಕ್ರೋಢೀಕರಿಸಿ ಒಂದು ಹಂತಕ್ಕೆ ಬಂದಿದೆ. ಬೊಮ್ಮಾಯಿ ಸಾಹೇಬರಿಗೆ ನಾವು ಮಾತಾಡ್ತೀವಿ. ಜೋಶಿ ಸಾಹೇಬ್ರಿಗೆ, ನನಗೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೂ ಕೂಡ ನಾನು ಮನವಿಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ರಾಜಕಾರಣಗಳಲ್ಲಿ ಎಲ್ಲ ವ್ಯತ್ಯಾಸಗಳು ಇರ್ತಾವೆ, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಅಂತ ಹೇಳಿ. ನಾನು ಕೂಡ ಮೊನ್ನೆ ಈಗಿರ್ತಕ್ಕಂಥ ಶಿಕ್ಷಣ ಸಚಿವರು, ಕೇಂದ್ರ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ಅವರನ್ನು ಕೂಡ ಅವರು ಬೆಂಗಳೂರಿಗೆ ಬಂದಾಗ ಭೇಟಿ ಮಾಡಿದ್ರು. ಅವ್ರಿಗೆ ನಾನು ಒಂದು ಮನವಿ ಮಾಡಿದೆ. ಯಾಕಂದ್ರೆ ನನಗೆ ಬರ್ತಕ್ಕಂಥ ಒಂದು ಸ್ವಾಭಾವಿಕವಾಗಿ ಒಂದು ಪಾಲ್ ಇರ್ತದೆ ಯಾವತ್ತೂ ಕೂಡ ಯಾವುದೇ ಸರ್ಕಾರದಲ್ಲಿ. ಅದನ್ನು ಸ್ವಲ್ಪ ಕೊರತೆ, ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಇನ್ನೂ ಅವಶ್ಯಕತೆ ಇದೆ. ಯಾಕಂದ್ರೆ ನಾವು ರಾಜಕಾರಣಿಗಳಿಗೆ ಜಾತಿ, ಧರ್ಮ ಎಲ್ಲ ಪಕ್ಷಕ್ಕೂ ಒಂದು ಬೌಂಡ್ರಿ ಇರ್ತದೆ. ಆದ್ರೆ ಯಾವ್ದಾದ್ರು ಒಂದು ಬೌಂಡ್ರಿ ಇರ್ತಕ್ಕಂಥ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಅದು ಶಿಕ್ಷಣ ಕ್ಷೇತ್ರ ಅಂತ ನಾನು ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಯಾವ್ದಾದ್ರು ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಹೋದಾಗ ದೇವಸ್ಥಾನದ ಗಂಟೆ ಎಷ್ಟು ಗಂಟೆ ಹೊಡಿಕೊಂಡು ಎಷ್ಟು ಗಂಟೆ ಕೇಳಿಸ್ಕೋ ಗೊತ್ತಿಲ್ಲ. ಈ ದೇಶ ಏನಾದ್ರು ಪ್ರಗತಿ ಆಗಬೇಕು, ನಾವೆಲ್ಲರೂ ಪ್ರಗತಿ ಆಗ್ಬೇಕಂದ್ರೆ ಅದು ಶಾಲೆ ಗಂಟೆ 9 ಗಂಟೆ ಕೊಟ್ಟಾಗ ಮಾತ್ರ ಅದು ಸಾಧ್ಯ ಅಂತಕ್ಕಂಥ ಈ ನಿಟ್ಟಿನಲ್ಲಿ ನಾನು 2 ವರ್ಷದ 3 ತಿಂಗಳಲ್ಲಿ ನಾನು ಕಲ್ತಿರ್ತಕ್ಕಂಥ ವಿಚಾರದಲ್ಲಿ ನಾನು ಈ ಇಲಾಖೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೇನೆ. ಈ ಕೆಪಿಎಸ್ ಶಾಲೆ ಬಹಳ ಮುಂಚೆ ಮೊತ್ತವನ್ನು ಕಮ್ಮಿ ಕೊಡೋದು. ಆದ್ರೆ ಕೆಪಿಎಸ್ ಶಾಲೆ ಇದು ಕೂಡ ಕೇಳಿದ್ರು, ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ಕೆಪಿಎಸ್ ಶಾಲೆ ಅಂತ ಹೇಳಿ ಮಾಡಿ ಎಲ್ಕೆಜಿಯಿಂದ 12ನೇ ಕ್ಲಾಸ್ ವರೆಗೂ ಕೂಡ ಒಂದೇ ಜಾಗದಲ್ಲಿ ಒಂದು ಮಗನ ಒಂದು ಶಾಲೆಗೆ ಸೇರಿಸ್ಬಿಟ್ರೆ 14 ವರ್ಷ ಆ ಮಗು ನಾವು ಚಿಂತನೆ ಇರಬಾರ್ದು. ತಂದೆ ತಾಯಿ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು. ಮುಂಚೆಗೆ ಇವತ್ತು ನೋಡಿದ್ರೆ ಇಲ್ಲ, ನಾವು ಸಾಲನಾದ್ರು ಮಾಡಿ ದುಡ್ಡು ಎಷ್ಟೇ ಖರ್ಚಾಗಿ ನಾವು ವಿದ್ಯಾಭ್ಯಾಸವನ್ನು ಕೊಡ್ತೀವಿ ಅಂತ ಹೇಳಿ ಮನೋಭಾವನೆಯಲ್ಲಿ ಇವತ್ತು ಬಂದಿದೆ ತಂದೆ ತಾಯಿ. ಆದ್ರೆ ಸರ್ಕಾರಗಳು ವ್ಯವಸ್ಥೆ ಕೊಟ್ಟಾಗ ಆರ್ಥಿಕ ಹೊರೆ ಏನಿದೆ ಅದು ಕಮ್ಮಿ ಆಗ್ತದೆ. ಆದ್ರೆ ಈ ಸತಿಗೆ ನಾವು ಬಜೆಟ್ ಅಲ್ಲಿ 500 ಶಾಲೆಗಳನ್ನ
KPS ಶಾಲೆಗಳನ್ನ ಒಂದೊಂದು ಶಾಲೆಗೆ 5 ಕೋಟಿ, ಆವರೇಜ್ 5 ಕೋಟಿ ಬರುತ್ತೆ, ಕಮ್ಮಿ ಬರುತ್ತೆ, ಹೆಚ್ಚು ಬರ್ತದೆ. ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂತೋಷ ಈಗ ನಾವು ಅಕ್ಷರ ಆವಿಷ್ಕಾರ ಏನ್ ಮಾಡ್ತಾ ಇದ್ದೀವಿ, ಅದನ್ನು ಸೇರಿದ್ರು ಸುಮಾರು 600 KPS ಶಾಲೆಗಳನ್ನ. ಉದ್ದೇಶ ಏನು ಅಂದ್ರೆ 6200 ಚಿಲ್ಲರೆ ಏನು ಗ್ರಾಮ ಪಂಚಾಯತ್ ಇದ್ದಾವೆ, ಎಲ್ಲಾ ಗ್ರಾಮ ಪಂಚಾಯತ್ಗಳು ಕೂಡ ಒಂದು KPS ಶಾಲೆ ಇದ್ರೆ ಅಲ್ಲಿಗೆ ಅದು ನನಗೆ ಬರುತ್ತೆ. ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಎಸ್ ಲಾಡ್ ಅವರು ಮಾತನಾಡಿ, ಸ್ವಾತಂತ್ರ್ಯ ಪೂರ್ವದಲ್ಲಿ 20% ಸಾಕ್ಷರತೆ ಹೊಂದಲಾಗಿತ್ತು. ಇಂದು ಸುಮಾರು 75% ಸಾಕ್ಷರತೆ ಸಾಧಿಸಲಾಗಿದೆ. ದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ. ದೇಶವು 145 ಕೋಟಿ ಜನರಿಗೆ ಸೇರಿದ್ದಾಗಿದೆ. ಭಗವಾನ್ ಬುದ್ಧ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದ್ದಾನೆ. ಮಹಾನ್ ಮಾನವತಾವಾದಿ ಬುದ್ಧನನ್ನು ನೆನೆಯಬೇಕಿದೆ. ಅವನ ವಿಚಾರಗಳನ್ನು ನಾವು ಅಳವಡಿಸಿಕೊಳ್ಳಬೇಕು. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಾವು ಕೂಡ ಸಾಗಬೇಕಿದೆ ಎಂದರು. ನಾನು ಪತ್ರಿಕಾ ಮಾಧ್ಯಮ ಸ್ನೇಹಿತರಲ್ಲಿ ಹೇಳಿಕೆ ಬಯಸ್ತೇನೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶದಲ್ಲಿ ಕೇವಲ 20-25% ಲಿಟ್ರಸಿ ಇತ್ತು. ಇವತ್ತು 74% ಈ ದೇಶದಲ್ಲಿ ಲಿಟ್ರಸಿ ಇದೆ. ವ್ಯವಸ್ಥೆ ಯಾವ ಲೆಕ್ಕಿದೆ ನೋಡಿ. ಇವತ್ತು ನಮ್ಮಷ್ಟಕ್ಕೆ ನಾವು ಆತ್ಮಾವಲೋಕನ ಮಾಡ್ಕೊಂಡು ನೋಡಿದ್ರೆ ಸಮಾಜದಲ್ಲಿ ಹಿಪೋಕ್ರಸಿ, ಟ್ರಾನ್ಸ್ಪರೆನ್ಸಿ ಇಲ್ಲ, ಗುಲಾಮಗಿರಿ, ಸುಳ್ಳು ಹೇಳ್ತಕ್ಕಂಥದ್ದು ಎಲ್ಲಾ ವರ್ಗದಲ್ಲಿ, ಕೇವಲ ರಾಜಕೀಯ ವರ್ಗದಲ್ಲ, ಎಲ್ಲಾ ವರ್ಗದಲ್ಲಿ ಭ್ರಷ್ಟಾಚಾರವನ್ನು ನಾವು ನೋಡ್ತಾ ಇದ್ದೀವಿ. ನಾನು ಪ್ರತಿ ಸಲ ಹೇಳ್ತೀನಿ, ಈ ದೇಶ ಬಿಜೆಪಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ಅಥವಾ ಈ ದೇಶ ಕಾಂಗ್ರೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಈ ದೇಶ 145 ಕೋಟಿ ಜನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇಶ. ಯಾರೇ ಯಾವುದೇ ಸರ್ಕಾರ ದುಡ್ಡುಗಳು ಕೊಟ್ರೆ ಅವ್ರ ಮನೆಗೆ ದುಡ್ಡು ಕೊಡಂಗಿಲ್ಲ. ನಿಮ್ಮ ದುಡ್ಡೇ ನಿಮಗೆ ವಾಪಸ್ ಕೊಡ್ತಕ್ಕಂಥ ಕೆಲಸ ಎಲ್ಲ ಸರ್ಕಾರಗಳು ಮಾಡಬೇಕಿದ್ದು ಗಮನಕ್ಕಿಟ್ಕೋಬೇಕಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಬುದ್ಧ ಯಾಕೆ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ 2,500 ವರ್ಷದ ಹಿಂದುಗಡೆ, 2,500 ವರ್ಷ ಹಿಂದುಗಡೆ ಬುದ್ಧ ಇಡೀ ಪ್ರಪಂಚಕ್ಕೆ ಜಾತಿಯನ್ನು ಹೇಳಿಕೊಳ್ಳಲ್ಲ. ಬುದ್ಧ ಧರ್ಮ ಅಂತ ನಾವೇನಂತೀವಿ, ಜಾತಿ ಇಲ್ಲ. ಬುದ್ಧ ಧರ್ಮದಲ್ಲಿ ನಾವು ಸೆಲ್ಫ್ ರಿಯಲೈಸೇಷನ್ ಆಗ್ಬೇಕು. ನಮ್ಮಷ್ಟಿಗೆ ನಾವು ಯಾವ ರೀತಿ ಬದುಕಬೇಕು, ಯಾವ ರೀತಿ ಭ್ರಾತೃತ್ವವನ್ನು ಬೆಳೆಸಬೇಕು, ಸಮಾಜದಲ್ಲಿ ಹೆಣ್ಮಕ್ಳಿಗೆ ಯಾವ ರೀತಿ ಗೌರವವನ್ನು ಕೊಡಬೇಕು, ನಮಗೆ ಸ್ವಲ್ಪ ಇದ್ರೂ ಕೂಡ ಜನಕ್ಕೆ ಅದರಲ್ಲಿ ಹಂಚಬೇಕಮ್ಮ ಏನೋ ಮಹಾನತ್ವವಾದಿಯಾಗಿರ್ತಕ್ಕಂಥ ಬುದ್ಧವನ್ನ ಈ ಪ್ರಪಂಚದಲ್ಲಿ 1 ರೂಪಾಯಿನೂ ಕೊಳ್ಳಾರಂಗೆ ಕೇವಲ ಅವರು ವಿಚಾರದಿಂದ, ಕೇವಲ ಭಾರತ ದೇಶ ಅಲ್ಲ, ಇವತ್ತು ಬುದ್ಧನ ವಿಚಾರ 50 ದೇಶದಲ್ಲಿದೆ ಅಂತಂದ್ರೆ ಇವತ್ತು ಬುದ್ಧನ ವಿಚಾರ ಎಷ್ಟು ಪವರ್ಫುಲ್ ಇದೆ ಅಂತ ನಾವು ಯೋಚನೆ ಮಾಡಿ. ಬುದ್ಧನ ಹಾದಿಯಲ್ಲಿ ಇವತ್ತು ಬಸವಣ್ಣನ ಹಾದಿಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬುದ್ಧ, ಬಸವ, ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ, ಬಸವಣ್ಣವರು ಏನ್ ಹೇಳಿದ್ದಾರೆ, ಎಲ್ಲರಿಗೆ ಸಮಪಾಲು, ಎಲ್ಲರಿಗೆ ಸಮಪಾಲು, ಹೆಣ್ಮಕ್ಳಿಗೆ ಗೌರವ ಕೊಡ್ಬೇಕು. ಯಾವ ಸಮಾಜ ಹೆಣ್ಮಕ್ಳಿಗೆ ಗೌರವ ಕೊಡಲಿಲ್ಲ ಆ ಸಮಾಜ ಮುಂದೆ ಬರಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಈ ನಮ್ಮ ಮಕ್ಕಳಿಗೆ ಶಾಲೆ ಹೈಸ್ಕೂಲ್ ಆಗ್ಬೇಕಂತ ಹೇಳಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲಾ ಸಭ್ಯ ಗ್ರಾಮಸ್ಥರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದರಾದ ಬಸವರಾಜ ಬೊಮ್ಮಾಯಿ ಮಾತನಾಡಿ, ಮನುಷ್ಯರು ಸಂಕಲ್ಪ ಮಾಡಿದರೆ ಯಾವುದೇ ಕೆಲಸವನ್ನು ಸಾಧಿಸಬಹುದು. ಚಬ್ಬಿ ಗ್ರಾಮದ ಜನರು ಛಲ ಬಿಡದೆ ಗ್ರಾಮಕ್ಕೆ ಅವಶ್ಯವಿದ್ದ ಸರ್ಕಾರಿ ಪ್ರೌಢಶಾಲೆಯನ್ನು ನಿರ್ಮಾಣ ಮಾಡಿಸಿಕೊಂಡಿದ್ದಾರೆ. ಆರ್ ಅಶೋಕ್ ಹಾಗೂ ನಾನು ಗ್ರಾಮ ವಾಸ್ತವ್ಯ ಮಾಡಿದ ಸಂದರ್ಭದಲ್ಲಿ ಗ್ರಾಮದ ಸಮಸ್ಯೆಗಳು ನಮ್ಮ ಗಮನಕ್ಕೆ ಬಂದವು. ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಹಲವಾರು ಜನರು ಶ್ರಮಿಸಿದ್ದಾರೆ. ಜ್ಞಾನ ಮತ್ತು ಧ್ಯಾನ ಬಹಳ ಮುಖ್ಯ. 21ನೇ ಶತಮಾನದಲ್ಲಿ ಜ್ಞಾನ ಜಗತ್ತನ್ನು ಆಳುತ್ತಿದೆ. ಶಿಕ್ಷಕರ ನೇಮಕಾತಿ ಕಾಲಕಾಲಕ್ಕೆ ಆಗಬೇಕು. ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕಿದೆ. ದೇಶದ ಪ್ರಗತಿಗೆ ಶಿಕ್ಷಣ ಅವಶ್ಯಕ. ಎಲ್ಲ ಮಕ್ಕಳಿಗೆ ಶಿಕ್ಷಣ ದೊರೆಯುವಂತಾಗಬೇಕು ಅಂತ ತಿಳಿಸಿದ್ರು. ಜ್ಞಾನಕ್ಕೆ ಮಹತ್ವದ ಜಗತ್ತಿನಲ್ಲಿ ಆ ಜ್ಞಾನ ಹಾಸಲಾಗಬೇಕಾದ್ರೆ ಫಂಡಮೆಂಟಲ್ ಫೌಂಡೇಶನ್ ಇರುವುದು ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ. ಆದ್ರಿಂದ ಬಹಳ ಒತ್ತು ಕೊಡಬೇಕು. ನಾನಿದ್ದಾಗ ವಿವೇಕ ಅಂತ ಹೇಳಿ ಕಾರ್ಯಕ್ರಮ ಮಾಡಿ ವಿವೇಕ ಸ್ಕೂಲ್ಗಳನ್ನು ಕೊಟ್ಟು 8,500 ಮತ್ತು ಕಲ್ಯಾಣ ಕರ್ನಾಟಕ 1,500 ಆಲ್ಮೋಸ್ಟ್ 10,000 ಸ್ಕೂಲ್ಗಳನ್ನು ಒಂದೇ ವರ್ಷದಲ್ಲಿ ಕಟ್ಟುವಂತ ಹಣಕಾಸನ್ನು ಕೊಟ್ಟಿದ್ದಾರೆ. ಸ್ಕೂಲ್ಸ್ ಬಿಡುಗಡೆ ಮಾಡಿ ಈಗ ಅವೆಲ್ಲ ಮುಗಿದಿದ್ದಾರೆ. ಈಗ ಮತ್ತೆ 2ನೇ ಕನಸನ್ನ ದೊಡ್ಡ ಪ್ರಮಾಣದಲ್ಲಿ ಕೊಡಬೇಕು. ನಮ್ಮ ರಾಜ್ಯದಲ್ಲಿ ಒಟ್ಟು 30-35,000 ಶಾಲಾ ಕಟ್ಟಡಗಳು ಬರ್ತವೆ. ಹಳೆವಾಗು, ಬಿದ್ದಾವು 35,000 ಆಗ್ಬೇಕಾದ್ರೆ 10,000 ಅಂತ 3 ವರ್ಷ ನಾವು ಮಾಡಿದ್ರೆ ಮತ್ತೆ ಹೊಸ ಬೇಡಿಕೆ ಬರ್ತದೆ.
ಆದ್ದರಿಂದ ಇದರ ಬಗ್ಗೆ ಸರ್ಕಾರ ಆಸಕ್ತಿ ವಹಿಸಬೇಕು. ಅಲ್ಲದೆ ಟೀಚರ್ಗಳ ರಿಕ್ರೂಟ್ಮೆಂಟ್ ಆಗಬೇಕು. ನಾನೆಲ್ಲ ನೋಡಿದೆ ನಿನ್ನೆ ಒಂದು ಬೆಂಗಳೂರು 17,000 ರಿಕ್ರೂಟ್ ಮಾಡ್ತೀವಿ. ನಾನಿದ್ದಾಗ 15,000 ಎಲ್ಲ ಕಂಪ್ಲೀಟ್ ಮಾಡಿದ್ದೆ. ಅದಕ್ಕೆ ಆದೇಶ ಕೊಡೋದಕ್ಕೆ 2 ವರ್ಷ ಆಗ್ತದೆ. ಹಂಗಾಗ್ಬಾರ್ದು. ಎಷ್ಟು ವೇಕೆನ್ಸಿ ಆಗ್ತವೆ ಅಷ್ಟು ರಿಕ್ರೂಟ್ಮೆಂಟ್ ಮಾಡಿ. ತಮಿಳುನಾಡಿನಲ್ಲಿ ಅದು ಪದ್ಧತಿ ಇದೆ ಸರ್, ಗೊತ್ತಿಲ್ಲ. ತಮಿಳುನಾಡಿನಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಫೈನಾನ್ಸ್ ಅಲ್ಲಿ ಕೇಳೋದಿಲ್ಲ. ಫೈನಾನ್ಸ್ ಅಂತ ಕೇಳೋದು ಆಟೋಮೆಟಿಕ್ಲಿ ಅದಕ್ಕೆ ಆರ್ಡರ್ ಇದೆ. ಆಟೋಮೆಟಿಕ್ಲಿ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಈ ವರ್ಷ ನೀವು ರಿಕ್ರೂಟ್ ಮಾಡಿದ್ರೆ ರಿಕ್ರೂಟ್ಮೆಂಟ್ ಮಾಡಕ್ 1 ವರ್ಷ, ಟ್ರೈನಿಂಗ್ 1 ವರ್ಷ, 2 ವರ್ಷ ಬಿಟ್ಟು ನಿಮ್ಗೆ ಆ ಟೀಚರ್ ಮತ್ತೆ ವೇಕೆನ್ಸಿ ಆಗಿದೆ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಅತಿ ಹೆಚ್ಚು ಒತ್ತು ಶಿಕ್ಷಣಕ್ಕೆ ಕೊಡಬೇಕು. ಯಾವ ದೇಶದಲ್ಲಿ ಶಿಕ್ಷಣ ಇದೆ ಅಲ್ಲಿ ಪ್ರಗತಿ ಇದೆ, ಯಾವ ದೇಶದಲ್ಲಿ ಪ್ರಗತಿ ಇದೆ ಅಲ್ಲಿ ಶಾಂತಿ ಇದೆ. ಅದಕ್ಕಾಗಿಯೇ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಮಗ್ರ ಶಿಕ್ಷಣ ನೀತಿಯನ್ನು ಮಾಡಿದ್ದಾರೆ. ಉದ್ಯೋಗ ಮತ್ತು ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ನ್ಯಾಷನಲ್ NEP-ಯನ್ನ ಇವತ್ತು ಮಾಡಿದ್ದಾರೆ. ಕರ್ನಾಟಕದವರು ಅದನ್ನ ಬದಲಾವಣೆಯನ್ನು ಮಾಡಿ SCP ಮಾಡಿದ್ದಾರೆ. SCP NEP-ಯಲ್ಲಿ ಬಹಳ ಬದಲಾವಣೆ ಆಗ್ತದೆ, ಕೆಲವೇ ಬದಲಾವಣೆ ಆಗ್ತದೆ ನನಗೆ ಗೊತ್ತಿದೆ. ಏನಾರಾಗ್ಲಿ ಕ್ರಿಯೇಟಿವ್ ಆಗಿ ನೀವು ಕೂಡ ಇನ್ನೇ ಅದನ್ನ ಹೆಚ್ಚಿನ ಆ್ಯಡ್ ಮಾಡ್ತಿದ್ರು ಮಾಡಿ, ಆದರೆ ಆದಷ್ಟು ಬೇಗನೆ ಅದನ್ನ ಇಂಪ್ಲಿಮೆಂಟ್ ಮಾಡಿ. ಇವತ್ತು ನಾವಿದ್ದಾಗ ಹೈಯರ್ ಎಜುಕೇಶನ್ಗೆ NEP-ಯನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ಈಗ ಆ ಮಕ್ಕಳೆಲ್ಲ ಗೊಂದಲದಲ್ಲಿದ್ದಾರೆ, ಹೊಸದು ಮಾಡಬೇಕು, ಹಳೆ ಮಾಡಬೇಕು. ಅದನ್ನ ದಯವಿಟ್ಟು ಆದಷ್ಟು ಬೇಗನೆ ಅದಕ್ಕೊಂದು ಕ್ಲಿಯರಿಫಿಕೇಶನ್ ಅನ್ನು ಮಾಡಿ ಈ ರಾಜ್ಯದಲ್ಲಿ ಎಜುಕೇಶನ್ ಅನ್ನ ಸರಳವಾಗಿ ಸಿಗುವ ವ್ಯವಸ್ಥೆಗಳನ್ನ ಮಾಡಬೇಕು ಅನ್ನುವಂಥ ಮಾತನ್ನ ಹೇಳಿ ಇವತ್ತು ಚಬ್ಬಿ ಗ್ರಾಮದಲ್ಲಿ ಈ ಹೈಸ್ಕೂಲ್ ಬಹಳಷ್ಟು ಇತರ ತೊಂದರೆಗಳಿವೆ. ಜಾಗ ತೊಂದರೆ ಇತ್ತು. ಅದನ್ನೆಲ್ಲ ಹಿರಿಯರು ಸೇರಿ ಕಾಂಟ್ರಿಬ್ಯೂಷನ್ ಮಾಡಿ ಇವತ್ತು ಸುಗಮವಾಗಿ ಮಾಡಿದ್ದಾರೆ. ಇದೊಂದು ಮಾದರಿ. ಎಲ್ಲ ಊರಲ್ಲೂ ಸಮಸ್ಯೆ ಇರ್ತಾವೆ. ಸಮಸ್ಯೆ ಇದ್ದರೆ ಅದು ದೊಡ್ಡ ಕೆಲಸನ ಅಲ್ಲ, ಸಮಸ್ಯೆ ಇದ್ರೆ ದೊಡ್ಡ ಕೆಲಸ. ಅದು ಸಮಸ್ಯೆ ಇದ್ದಾಗ ಪರಿಹಾರವೂ ಇರ್ತದೆ. ಅದಕ್ಕೆಲ್ಲ ಕೂಡ ಮನಸ್ಸು ಮಾಡಿದ್ರೆ ಸಾಧ್ಯ ಇದೆ. ಕೆಲಸವನ್ನ ಮಾಡಿದ್ರಿ. ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಮಾತನಾಡಿ, ಕಂದಾಯ ಸಚಿವನಾದಾಗ ಸುಮಾರು 16 ಗ್ರಾಮ ವಾಸ್ತವ್ಯವನ್ನ ಮಾಡಿದ್ದೇನೆ. ವಿಶೇಷವಾಗಿ ಚಬ್ಬಿ ಗ್ರಾಮದ ವಾಸ್ತವ್ಯ ನನಗೆ ಹೆಚ್ಚು ನೆನಪಿನಲ್ಲಿ ಉಳಿದಿದೆ. ಸರ್ಕಾರಿ ಪ್ರೌಢಶಾಲೆಯ ನಿರ್ಮಾಣಕ್ಕೆ ಸಹಾಯ ಹಸ್ತ ನೀಡಿದ್ದೇನೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣ ದೊರೆಯಬೇಕು. ಇದೇ ಗ್ರಾಮದಲ್ಲಿ ಕಾಲೇಜು ನಿರ್ಮಾಣವಾಗಲಿ ಅಂತ ಆಶಿಸಿದರು. ನಮ್ಮ ಸಂತೋಷ್ ಲಾಡ್ ಅವರು ಅದಕ್ಕೆ ಮೊದಲ ಬಾರಿಗೆ ಸರ್ಕಾರಿ ಶಾಲೆಯಲ್ಲಿ ಒಂದು ಕಂಪ್ಯೂಟರ್ ವ್ಯವಸ್ಥೆಯನ್ನ ತಂದಿದ್ದಾರೆ ಅಂತ ಅನಿಸುತ್ತೆ. ಸೊ ಒಂದು ರೀತಿ ಇವತ್ತು ಚಬ್ಬಿ ಗ್ರಾಮ ಹೈಸ್ಕೂಲ್ ಆಗಿದೆ, ಒಂದು ದೊಡ್ಡ ಸುಸಜ್ಜಿತ ಶಾಲೆ ಆಗಿದೆ. ಸುತ್ತಮುತ್ತ ಹಳ್ಳಿಗೂ ಇವತ್ತು ಫೇಮಸ್ ಆಗಿದೆ. ಒಂದೇ ಒಂದು ಗ್ರಾಮ ವಾಸ್ತವ್ಯದಿಂದ ಈ ಎಲ್ಲ ಪರಿವರ್ತನೆಗಳು ಆಗಿರುವಂಥದ್ದು ನನಗೂ ಕೂಡ ಅವತ್ತು ನಾನು ಬಂದಾಗ ಬಹಳ ನನ್ನನ್ನು ಎತ್ತಿನ ಗಾಡಿಯಲ್ಲಿ ನನ್ನನ್ನು ಕರ್ಕೊಂಡ್ಬಂದ್ರಿ. ನನ್ನ ಬೊಮ್ಮಾಯಿಯವ್ರನ್ನ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮಾಡಿ ನನಗೆ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶವನ್ನ ಮಾಡಿಕೊಟ್ರಿ. ಈ ತರದ ಒಂದು ಕೆಲಸಗಳು, ಸರ್ಕಾರಿ ಕೆಲಸ ಈ ರೀತಿ ಆಗ್ಬೇಕು. ನಾವು ನೋಡಿದ್ದೀರಿ ಸರ್ಕಾರಿ ಕೆಲಸ ಅಂತ ಹೇಳಿದ್ರೆ ಕೊನೆಗೆ ಅದು ಕಂಪ್ಲೀಟ್ ಆದಾಗ ಶಾಲೆ ಒಳಗಡೆಗೆ ಹೋಗಕ್ಕಾಗಲ್ಲ. ಆ ರೀತಿ ಸೋರ್ತಾ ಇರ್ತದೆ. ಮೆಟ್ಲಿರಲ್ಲ, ಏಣಿ ಇರಲ್ಲ, ಬೋರ್ಡ್ ಇರಲ್ಲ. ಏನೋ ಒಂದು ಉದ್ಘಾಟನೆ ಮಾಡಬೇಕು. ಈ ತರದ ಒಂದು ಸುಸಜ್ಜಿತವಾದಂಥ ಶಾಲೆ ನಿಜಕ್ಕೂ ಒಂದು ರೀತಿ ಕರ್ನಾಟಕ ಮಾಡೆಲ್ ಆಗ್ತದೆ. ಒಟ್ಟಾರೆ ನನಗನ್ಸುತ್ತೆ ಒಂದು ಒಳ್ಳೆ ಕಾರ್ಯ ಆಗಿದೆ. ಜನಕ್ಕೆ ವಿದ್ಯೆ ಕೊಡುವಂತ ಒಂದು ಕೆಲಸ. ನೀವು ಏನೇ ಕೊಟ್ಟರು ಕೂಡ ಜ್ಞಾಪಕ ನಾವು ಊಟ ಹಾಕ್ಬೋದು. ಅದೇ ಅವತ್ತು ಊಟನೂ ಆಗ್ತದೆ. ಇಲ್ಲೆಲ್ಲ ಬಂದಿದ್ದವ್ರಿಗೆಲ್ಲ ಊಟ ಆಯ್ತು. ಯಾರಾದ್ರೂ ಜ್ಞಾಪಿಸ್ಕೊಂಡ್ರೆ ಊಟನ ಯಾರು ಜ್ಞಾಪಿಸ್ತಾರೆ? ನಾನು ಬೇರೆಯವ್ರಿಗೆಲ್ಲ ಹಕ್ಕುಪತ್ರ ಎಲ್ಲರಿಗೂ ಕೊಟ್ಟೆ, ಅದು ಜ್ಞಾಪಕ ಉಳಿದಿಲ್ಲ. ಈ ಜ್ಞಾಪಕ ಉಳಿದಿದ್ದು ಯಾವುದು? ವಿದ್ಯೆ ಕೊಟ್ಟಂತ ಸ್ಕೂಲ್ ಮಾತ್ರ ಇರೋದು ಜ್ಞಾಪಕ ಇದೆ. ಅದಕ್ಕೆ ಬಹಳ ಸಂತೋಷ. ಹೆಚ್ಚಿನ ಸಮಯ, ಬಹಳಷ್ಟು ಜನ ಇದ್ದಾರೆ, ಹೆಚ್ಚಿನ ಸಮಯ ತೆಗೆದುಕೊಂಡಲ್ಲ. ಮತ್ತೊಮ್ಮೆ ಈ ಶಾಲೆ ಮುಂದೆ ಹೈಸ್ಕೂಲ್ ಅಲ್ಲ, ಮುಂದೆ ಇಲ್ಲಿ ಕಾಲೇಜು ಆಗಲಿ, ಆ ಥರದ ಒಂದು ಶಾಲೆ ಆಗಲಿ
ಕಾರ್ಯಕ್ರಮದಲ್ಲಿ ಶಾಸಕರಾದ ಎಂಆರ್ ಪಾಟೀಲ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಚಲನಚಿತ್ರ ನಟಿ ಸಪ್ತಮಿ ಗೌಡ ಸೇರಿದಂತೆ ಹುಬ್ಬಳ್ಳಿ ಗ್ರಾಮೀಣ ತಹಸೀಲ್ದಾರರಾದ ಜೆಮಿ ಮಜ್ಜಗಿ, ಡಿಡಿಪಿಐ ಎಸ್ಎಸ್ ಕೆಳದಿಮಠ, ಹುಬ್ಬಳ್ಳಿ ಗ್ರಾಮೀಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮೇಶ ಬೊಮ್ಮನಕವರ, ಚಬ್ಬಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರವಿ ಹುಲ್ಲಂಬಿ, ಸದಸ್ಯರು, ಚಬ್ಬಿ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚಂದ್ರಶೇಖರ ಪೂಜಾರಿ, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು, ಗ್ರಾಮಸ್ಥರು ಭಾಗವಹಿಸಿದ್ದರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.